ನನ್ನ ಎಲ್ಲ ಪ್ರೀತಿಯ ವೀಕ್ಷಕ ಮಿತ್ರರಿಗೆ ಸುಪ್ರೀತ್ ಮಾಡುವ ನಮಸ್ಕಾರಗಳು. ನೀವು ನೋಡ್ತಾ ಇರುವಂತಹ ದೃಶ್ಯ ಮೈಸೂರು ಆಂದೋಲನ ಸರ್ಕಲ್ ಹತ್ತಿರ ಇರುವಂತಹ ವಾಸು ಬಡಾವಣೆಯಲ್ಲಿ ಇರುವಂತಹ ಸೇಲ್ಗಿರುವಂತಹ ಮನೆ. ಇದು 1500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಬಹಳ ಸುಂದರವಾಗಿ ಕಟ್ಟಿರುವಂತಹ 4 ಬೆಡ್ರೂಮ್ ಇರುವಂತಹ ಮನೆ ಸೇಲ್ಗಿರುವಂಥದ್ದು. ಕೋಟಿಂಗ್ ಪ್ರೈಸ್ ಇಸ್ ಅಬೌಟ್ 1,85,00,000. ನಾನು ಈ ವಿಡಿಯೋನ ಸಂಕ್ಷಿಪ್ತವಾಗಿ ಯಾಕೆ ಮಾಡಿದ್ದೀನಿ ಅಂತಂದರೆ, ವೀಕ್ಷಕರೇ, ನಿಮ್ಮೆಲ್ಲರಿಗೂ ಚೆನ್ನಾಗಿ ಮನೆ ನೋಡಲಿಕ್ಕೆ ಆಸಕ್ತಿ ಇರೋರು, ಕಟ್ಟಿಸ್ಕೊಳ್ಳೋರು, ಕಟ್ಟಬೇಕು ಅಂತ ಇರೋರು ಅಥವಾ ಕೊಳ್ಳೋರು ಅರ್ಥಪೂರ್ಣವಾಗಿ ಇರಲಿ ಅಂತಲೇ ನಾನು ದಿಸ್ ವಿಡಿಯೋ ಇಸ್ ಅಬೌಟ್ 6 minutes ಸ್ಕಿಪ್ ಮಾಡಿದೆ. ನೋಡಿ, ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಓಪನ್ ಕಾರ್ ಪಾರ್ಕ್ ಇದೆ. ನೀವು ಈಸಿಲಿ ಇಲ್ಲಿ ಒಂದು ಬಿಗ್ ಕಾರ್ನ ಪಾರ್ಕ್ ಮಾಡ್ಬೋದು. ಲೈಕ್ ಎನಿ XUV ಪಾರ್ಕ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಅವಕಾಶ ಇದೆ. ಈಸಿಯಾಗಿ ಪಾರ್ಕ್ ಮಾಡ್ಬೋದು, ಏನು ಅಡೆತಡೆಗಳಿಲ್ಲ. ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ನೀವು ನೋಡ್ತಾ ಇರೋದು. ಸೊ ದಿಸ್ ಇಸ್ ದ ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಆ್ಯಂಡ್ ಹ್ಯಾಸ್ ಅ ನಾರ್ತ್ ಫೇಸಿಂಗ್ ಡೋರ್. ನಾನು ಇವಾಗ ಎಂಟರ್ ಆಗ್ತಾ ಇದ್ದೀನಿ. ದಿಸ್ ಇಸ್ ದ ಹಾಲ್. ನೀವು ನೋಡ್ಬೋದು ಸ್ನೇಹಿತರೆ, ಈ ಮನೇಲಿ ಎಲ್ಲೇ ಡೋರ್ಸ್, ವಿಂಡೋಸ್, ಶಟರ್ಸ್, ಫ್ರೇಮ್ಸ್, ದಿಸ್ ಆಲ್ ಆಫ್ ಫಸ್ಟ್ ಕ್ವಾಲಿಟಿ ಟೀಕ್ ಯೂಸ್ ಮಾಡಿರುವಂಥದ್ದು. ನಾವು ನೋಡ್ಬೋದು, ಬಹಳ ವಿಶಾಲವಾಗಿರುವಂಥ ಹಾಲು. ದ ಲಿವಿಂಗ್ ಸ್ಪೇಸ್ ಗ್ರೌಂಡ್ ಫ್ಲೋರ್ಲಿರುವಂತಹ ಬಹಳ ಎಂಟ್ರೆನ್ಸಲ್ಲಿ ಹಾಲ್ ಇದೆ. ನಾರ್ತ್ ಫೇಸಿಂಗ್ ನಾನು ಎಂಟ್ರ್ ಆಗಿದ್ದೀನಿ ಈಗ. ಸೊ ದಿಸ್ ದ ಎಡಗಡೆ ಭಾಗದಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದರೆ ದಿಸ್ ದ ಪೂಜಾ ರೂಮ್. ಈಸಿಲಿ ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಇಲ್ಲಿ ಜಾಗ ಇದೆ. ಇಲ್ಲೂ ಸಹ ಅಷ್ಟೇ. ದಿಸ್ ಫ್ರೇಮ್ ಆ್ಯಂಡ್ ಡೋರ್ ಇಸ್ ಆಫ್ ಟೀಕ್. ಇದು ಡೈನಿಂಗ್ ಕಿಚನ್ ಮತ್ತು ಬ್ಯಾಕ್ ಸೈಡ್ಗೆ ಹೋಗಲಿಕ್ಕೆ ಡೋರ್ ಇದೆ. ರೈಟ್ ಸೈಡಲ್ಲಿ ಸಹ ಒಂದು ನೀವು ನೋಡ್ತಾ ಇರೋದು ಇದು ದಿಸ್ ಇಸ್ ದ ಕಿಚನ್ ಏರಿಯಾ. ಸೊ ದಿಸ್ ಇಸ್ ಒನ್ ಅಲ್ಲೇ ಇರುವಂತಹ ಒಂದು ಬಾತ್ರೂಮ್ ಇದೆ. ಪ್ಲಸ್ ನೀವು ಇದು ನೋಡ್ತಾ ಇರೋದು ಫಾಲ್ ಸೀಲಿಂಗು ವಿತ್ ಬ್ಯೂಟಿಫುಲ್ ಲೈಟಿಂಗ್ಸ್ ಇದೆ, ವಿತ್ ವಾರ್ಡ್ರೋಬ್, ಫುಲ್ ಸೈಜ್ ವಾರ್ಡ್ರೋಬ್ಸ್ ಇದೆ ಎಲ್ಲ ಕಡೆಯೂ. ಸೊ ಇಲ್ಲಿ 4 ಬೆಡ್ರೂಮಲ್ಲೂ ವೆರಿ ಬಿಗ್ ಸೈಜ್, ಬಹಳ ದೊಡ್ಡ ಸೈಜ್ ವಾರ್ಡ್ರೋಬ್ಸ್ ಇದೆ. ಸೊ ದಿಸ್ ಇಸ್ ದಿ ಅಟ್ಯಾಚ್ ಬಾತ್ರೂಮ್ ಫಾರ್ ದಿ ಗ್ರೌಂಡ್ ಫ್ಲೋರ್ ರೂಮ್ ನಂಬರ್ 1 ಇದು ನೀವು ನೋಡ್ತಾ ಇರೋದು, ವಿಚ್ ಇಸ್ ನೆಕ್ಸ್ಟ್ ಟು ದ ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ. ನಾನಿವಾಗ ಆ ಡೈನಿಂಗ್ ಏರಿಯಾ ಥ್ರೂ ಬ್ಯಾಕ್ ಸೈಡ್ ಆಫ್ ದ ಯುಟಿಲಿಟಿ ಏರಿಯಾ ಅಂದರೆ ಮನೆಯ ಬ್ಯಾಕ್ ಸೈಡ್ ಆಫ್ ದ ಇದಕ್ಕೆ ಬಂದಿದ್ದೀನಿ. ನೀವು ನೋಡ್ಬೋದು, ಫುಲ್ ಸೇಫ್ಟಿ ಗ್ರಿಲ್ಸ್ಗಳು ಈಗಾಗಲೇ ಹಾಕಿದ್ದಾರೆ. ಸೊ ಏನು ಮನೆ ಕಟ್ಟಿದಾಗ ಯೂಸ್ ಮಾಡಲಿಕ್ಕೆ ಅಂತ ಮಾಡಿದ್ರು ಅದು ವಸ್ತುಗಳು ಸ್ವಲ್ಪ ಅಲ್ಲೇ ಇದೆ. ನೀವು ನೋಡ್ಬೋದು, ಇದು ಎಂಟ್ರೆನ್ಸ್ ಅಂದರೆ ಪಾರ್ಕಿಂಗ್ ಕಡೆಯಿಂದ ಎಂಟ್ರಾಗಿ ಕಿಚನ್ ಕಡೆಗೆ ಬಂದು ದ ಕಿಚನ್ ಏರಿಯಾ, ಮಾಡ್ಯುಲರ್ ಕಿಚನ್, ಫುಲ್ ಸೈಜ್ ಸ್ಟ್ಯಾಂಡರ್ಡ್ ಮಾಡ್ಯುಲರ್ ಕಿಚನ್ ಇದೆ. ಅಲ್ಲೊಂದು ವಾಶ್ರೂಮ್ ಸಹ ಇದೆ. ಸೊ ಐ ಆಮ್ ಗೆಟಿಂಗ್ ಬ್ಯಾಕ್ ಟು ದ ಲಿವಿಂಗ್ ಏರಿಯಾ ಆರ್ ದ ಹಾಲ್. ಇದು ನಾನು ಎಂಟ್ರೆನ್ಸ್ ಆಗಿ ಇದರಿಂದಲೇ ಬಂದಿದ್ದು. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮ್ ಇರುವಂಥದ್ದು. ಇದಿರೋದು ಮೈಸೂರು ವಾಸು ಲೇಔಟ್ ಅಂತ. ಇದಿರೋದು ಮೈಸೂರು ಆಂದೋಲನ ಸರ್ಕಲಿಂದ ಅಬೌಟ್ 1 ಕಿಲೋಮೀಟರ್ ರೇಡಿಯಸಲ್ಲೇ ಇರುವಂತಹ ಮನೆ ಇದು. ಬಹುಶಃ ಈ ಮನೆ ಒಂದು ಆಲ್ಮೋಸ್ಟ್ ಅರೌಂಡ್ 30 ಚದರ ಇದೆ. ಸೊ ದಿಸ್ ಇಸ್ ಅಟ್ ದಿ ಫಸ್ಟ್ ಫ್ಲೋರ್. ನಾನು ಇವಾಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ಇಲ್ಲಿ 3 ರೂಮ್ಗಳಿದೆ. ಇದು ಬಹಳ ವಿಶಾಲವಾಗಿರುವಂತಹ ವೆರಿ ಬಿಗ್ ಸೈಜ್ ರೂಮ್ ಇದು. ಸೊ ನೀವು ನೋಡಬಹುದು, ನಾನು ಇಲ್ಲಿ ಏನು ಮೇಜರ್ ಲೈಟಿಂಗ್ಸ್ನ ಯೂಸ್ ಮಾಡಿದೆ. ಮನೇಲಿ ಏನಿದೆ ಲೈಟ್ ಅದರಿಂದನೇ ಮಾಡಿರುವಂಥದ್ದು. ಸೊ ನೋಡ್ಬೋದು, ಬಹಳ ವಿಶಾಲವಾಗಿರುವಂಥವ್ರು. ಫಾಲ್ ಸೀಲಿಂಗ್ ಇದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಈಗಾಗಲೇ ಹಾಕಿದ್ದಾರೆ. ಇಲ್ಲೂ ಸಹ ಡೋರ್ಸ್, ವಿಂಡೋಸ್ ಆ್ಯಂಡ್ ಫ್ರೇಮ್ಸ್ ಎಲ್ಲ ಕಡೆದೂ ಫಸ್ಟ್ ಕ್ವಾಲಿಟಿ ಟೀಕಲ್ ಯೂಸ್ ಮಾಡಿರುವಂಥದ್ದು. ಸೊ ಐ ಹ್ಯಾವ್ ಶೋನ್ ಯು ದ ರೂಮ್ ನಂಬರ್ 2. ಇದು ರೂಮ್ ನಂಬರ್ 3. ಇಲ್ಲೂ ಸಹ ವಾರ್ಡ್ರೋಬ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಪ್ರೀವಿಯಸ್ಲಿ ನೀವೇನು ನೋಡಿದ್ರಿ, ಒಂದು ಬೃಹದಾಕಾರವಾಗಿರುವಂತಹ ಹಾಲಲ್ಲಿ, ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಬಟ್ ಆದರೆ ಈ 2ರಲ್ಲಿ ಅಂದರೆ ಟೋಟಲಾಗಿ 4 ಬೆಡ್ರೂಮ್ ಇದೆ. 4 ಬೆಡ್ರೂಮಲ್ಲಿ 1 ಬೆಡ್ರೂಮಿಗೆ ಮಾತ್ರ ದರ್ ಇಸ್ ನೋ ಅಟ್ಯಾಚ್ ಬಾತ್ರೂಮ್. ಇನ್ನೆಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಅಲ್ಲೂ ಅಟ್ಯಾಚ್ ಬಾತ್ರೂಮಲ್ಲಿ ಸ್ಟ್ಯಾಂಡರ್ಡ್ ವಾಟರ್ ಫಿಟ್ಟಿಂಗ್ಸ್, ಹೈ ಕ್ವಾಲಿಟಿ ವಾಟರ್ ಫಿಟ್ಟಿಂಗ್ಸ್ನ ಹಾಕಿದ್ದಾರೆ. ಸೊ ಅರೌಂಡ್ 18 ಕಾಲಮ್ಗಳು ಅಂದರೆ 18 ಪಿಲ್ಲರ್ಗಳು ಯೂಸ್ ಮಾಡಿರುವಂತಹ ಮನೆ. ರೆಡ್ ಬ್ರಿಕ್ಸ್ ಕಟ್ಟಲಿಕ್ಕೆ ಇದಕ್ಕೆ ರೆಡ್ ಬ್ರಿಕ್ಸ್ ಯೂಸ್ ಮಾಡಿದರೆ. ಆ್ಯಂಡ್ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಆಫ್ ದಿಸ್ ಪ್ರಾಪರ್ಟಿ ಏನು ಅಂತ ಸ್ನೇಹಿತರೆ, ಇದನ್ನು ಮಾರಲಿಕ್ಕೆ ಅಂತ ಕಟ್ಟಿಲ್ಲ. ಮನೆ ಕಟ್ಟಿರುವಂಥ ಮಾಲೀಕರು ತಮಗೆ ಸ್ವಂತಕ್ಕೆ ಅಂತ ಕಟ್ಟಿರುವಂತಹದ್ದು. ಇದು ಬಿಲ್ಡರು ಮಾರಲಿಕ್ಕೆ ಅಂತ ಕಟ್ಟಿರುವಂತಹ ಪ್ರಾಪರ್ಟಿ ಅಲ್ಲ. ದಿಸ್ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಆಫ್ ದಿಸ್ ಪ್ರಾಪರ್ಟಿ ಏನು ಅಂತಂದರೆ, ನಾನು ಹೇಳಿದಂತೆ ದಿಸ್ ಇಸ್ ನಾಟ್ ಬಿಲ್ಟ್ ಫಾರ್ ಸೇಲ್. ತಮ್ಮ ಸ್ವಂತಕ್ಕಾಗಿ ಕಟ್ಟಿಕೊಂಡಂತಹ ಮನೆ ಇದು. ಕಾರಣಾಂತರಗಳಿಂದಾಗಿ ಮಾರ್ತಾ ಇದ್ದಾರೆ. ಸೊ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ಲಾಸ್ಟ್ ಫ್ಲೋರ್. ನಾನು ಇವಾಗಲೇ 4 ಬೆಡ್ರೂಮ್ಗಳನ್ನೂ ತೋರಿಸಿದೆ. ಸೊ ಇವಾಗ ಐ ಆಮ್ ಎಂಟ್ರಿಂಗ್ ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಅಲ್ಲೊಂದು ಬಾಲ್ಕನಿ ನಾನು ಮಿಸ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಸಹ ಕವರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಆಚೆ ಹೇಗಿದೆ ಅಂತ. ಸೊ ದಿಸ್ ಇಸ್ ದ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ನೀವು ನೋಡ್ಬೋದು, ಈಗಾಗಲೇ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ಎಂಟ್ರೆನ್ಸ್. ನಾನು ಮುಂಭಾಗಕ್ಕೆ ಬರ್ತಾ ಇದ್ದೀನಿ ಇವಾಗ.
ಸೊ ಮನೆ ಮುಂದುಗಡೆ ಅಂದರೆ ಫ್ರಂಟ್ ಎಲಿವೇಷನಿಂದ ಮನೆ ಹೇಗೆ ಕಾಣುತ್ತೆ ಅನ್ನೋದು, ಒಂದು ಸರೌಂಡಿಂಗ್ ಏರಿಯಾ, ರೋಡ್ ಹೇಗಿದೆ ಅಂತ ನೀವು ನೋಡಬಹುದು. ಒಳ್ಳೆ ಲೊಕ್ಯಾಲಿಟಿ, ಸೂಪರ್ಬ್ ಲೊಕೇಶನ್, ಬ್ಯೂಟಿಫುಲ್ ಹೌಸ್, ಕ್ಲಾಸಿ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು ಈ ಮನೆ. ಸೊ ದಿಸ್ ಇಸ್ ದಿ ಫ್ರಂಟ್ ವ್ಯೂ ಆಫ್ ದ ಪ್ರಾಪರ್ಟಿ. ನಾನಾಗಲೇ ಹೇಳಿದಂತೆ ಒಂದು ಗ್ರೌಂಡ್ ಫಸ್ಟ್ ಫ್ಲೋರ್ಲಿರುವಂತಹ ಬಹಳ ವಿಶಾಲವಾಗಿರುವಂತಹ ಒಂದು ಬಾಲ್ಕನಿನ ಮಿಸ್ ಮಾಡಿದ್ದೆ ಅಂತ ನೋಡಿ, ಇದೇ ಅದು. ಸೊ ಇದರಿಂದ ನೀವು ವ್ಯೂ ನೋಡ್ಬೋದು, ಬಹಳ ಚೆನ್ನಾಗಿದೆ. ಸಿಟ್ಔಟ್ ಮಾಡ್ಕೊಳ್ಳಿಕ್ಕೆ, ತಮ್ಮ ಈವ್ನಿಂಗ್ ಟೈಮಲ್ಲಿ ನಿಮ್ಮ ಸ್ನೇಹಿತರು ಫ್ಯಾಮಿಲಿಯವ್ರ ಜೊತೆ ಕೂತು ಇಲ್ಲಿ ಸಮಯ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಚೆನ್ನಾಗಿರುವಂತಹ ಜಾಗನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಬಿಗ್ ಅಂತಲೇ ಹೇಳ್ಬೋದು ಇದನ್ನು. ಸೊ ದಿಸ್ ಪ್ರಾಪರ್ಟಿ ಈಸ್ ಫಾರ್ ಸೇಲ್, ಮೈಸೂರು ವಾಸು ಲೇಔಟಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಆಸಕ್ತರು ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಲಿಕ್ಕೂ ಅದೇ ನಂಬರ್ಗೆ ಅವಕಾಶ ಇದೆ. ಧನ್ಯವಾದಗಳು.